ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೇಶದಲ್ಲಿ ಮತ್ತೊಂದು ರಾಜ್ಯದ ವಿಭಜನೆಯ ಕೂಗು ಕೇಳಿ ಬರ್ತಾ ಇದೆ. ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ವಾ, ನಮ್ಮ ಹಕ್ಕುಗಳು ನಮಗೆ ಬಾಡವಾ, ನಮಗೂ ಕೂಡ ಎಲ್ಲರ ಹಾಗೆ ಅವಕಾಶಗಳು ಸಿಗಲಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಅವರ ಬೇಡಿಕೆಯಂತೆ ಅಲ್ಲೊಂದು ರಾಜ್ಯ ಏನಾದರೂ ಸ್ಥಾಪನೆ ಆದರೆ ಭಾರತದಲ್ಲಿ ಜಮ್ಮು ಕಾಶ್ಮೀರದ ನಂತರ ಮತ್ತೊಂದು ಮುಸ್ಲಿಂ ಮೆಜಾರಿಟಿಯ ರಾಜ್ಯ ತಲೆ ಎತ್ತುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಈ ವಿಭಜನೆಯ ಮಾತು ಕೇಳಿ ಬರ್ತಾ ಇರೋದು ಎಲ್ಲಿ? ಅದಕ್ಕೆ ಕಾರಣಗಳೇನು? ಇತಿಹಾಸ ಈ ರಾಜ್ಯದ ಬಗ್ಗೆ ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ದಕ್ಷಿಣದ ರಾಜ್ಯ ಕೇರಳ ಇತ್ತೀಚೆಗೆ ನಾನಾ ಕಾರಣಗಳಿಂದ ಸುದ್ದಿಯಲ್ಲಿದೆ. ಒಂದ್ ಕಡೆ ಅತಿಯಾದ ಸಾಲ, ಕುಂಠಿತಗೊಂಡ ಅಭಿವೃದ್ಧಿ, ಈಗ ಮತ್ತೆ 24,000 ಕೋಟಿ ರೂಪಾಯಿ ಅನುದಾನ ಕೊಡಿ ಅಂತ ಕೇಂದ್ರಕ್ಕೆ ಮಾಡಿಕೊಂಡು ಮನವಿ. ಇವೆಲ್ಲದರ ನಡುವೆ ರಾಜ್ಯದ ಹೆಸರನ್ನ ಕೇರಳಂ ಅಂತ ಬದಲಾಯಿಸುವುದಕ್ಕೆ ವಿಧಾನಸಭೆಯಲ್ಲಿ ಒಪ್ಪಿಗೆ ಪಡೆಯುವ ಮೂಲಕ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವ ಪ್ರಯತ್ನ, ಹೀಗೆ ಏನೇನೋ ಮಾಡ್ತಾ ಇರೋ ಕೇರಳದಲ್ಲಿ ಈಗ ರಾಜ್ಯ ವಿಭಜನೆಯ ಮಾತೊಂದು ಕೇಳಿ ಬರ್ತಾ ಇದೆ. ದಕ್ಷಿಣ ಕೇರಳಕ್ಕೆ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ, ಹೀಗಾಗಿ ನಮಗೆ ಪ್ರತ್ಯೇಕ ಮಲಬಾರ್ ಸ್ಟೇಟ್ ಅನ್ನು ಕೊಟ್ಟುಬಿಡಿ ಅಂತ ಕೇರಳದ ಸುನ್ನಿ ಯುವಜನ ಸಂಗಮದ ಮುಖ್ಯಸ್ಥ ಮುಸ್ತಫಾ ಮುಂಡುಪಾರ ಕೇಳ್ತಾ ಇದ್ದಾರೆ. ಮೊನ್ನೆ ಏನಾಯ್ತು ಅಂದ್ರೆ, ಮಲಪ್ಪುರಂ ಜಿಲ್ಲೆಯಲ್ಲಿ 11ನೇ ತರಗತಿಯ ಮಕ್ಕಳಿಗೆ ಕಾಲೇಜುಗಳಲ್ಲಿ ಪ್ರವೇಶ ಸಿಗ್ತಿಲ್ಲ ಅಂತ ಅಲ್ಲಿನ ಜನ ಪ್ರತಿಭಟನೆಗೆ ಮುಂದಾದ್ರು. ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಅದಕ್ಕೆ ಸರಿಯಾದ ಕಾಲೇಜುಗಳಿಲ್ಲ, ಹೀಗಾಗಿ ಕಾಲೇಜು ಪ್ರವೇಶಕ್ಕೆ ಸೀಟ್ ಸಿಗೋದು ಕಷ್ಟವಾಗ್ತಾ ಇದೆ. ಇದನ್ನು ಸರಿಪಡಿಸಿ ಅನ್ನೋದು ಪ್ರತಿಭಟನಾಕಾರರ ಬೇಡಿಕೆ ಆಗಿತ್ತು. ಇದೇ ಸಂದರ್ಭದಲ್ಲಿ ಹುಟ್ಟುಕೊಂಡಿದ್ದು ಪ್ರತ್ಯೇಕ ಮಲಬಾರ್ ರಾಜ್ಯದ ಬೇಡಿಕೆ. ಗೆಳೆಯರೆ, ಇಲ್ಲಿ ಸುನ್ನಿ ಯುವಜನ ಸಂಗಮದ ನಾಯಕರು ಹೇಳ್ತಾ ಇರೋ ಹಾಗೆ ಮಲಬಾರ್ ಸ್ಟೇಟ್ ನ ರಚನೆ ಆಗಿಬಿಟ್ರೆ ಅಲ್ಲಿ ಕೇರಳದ ಡೆಮೋಗ್ರಫಿಯಲ್ಲಿ ಭಾರಿ ಬದಲಾವಣೆ ಉಂಟಾಗೋ ಸಾಧ್ಯತೆಗಳಿರುತ್ತವೆ. ಅದು ಹೇಗೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ, ಕೇರಳದ ಜನಸಂಖ್ಯೆ ಮತ್ತು ಅಲ್ಲಿನ ಮತಾವಲಂಬಿಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕು. 2011ರ ಜನಸಂಖ್ಯಾ ಮಾಹಿತಿ ಪ್ರಕಾರ ಕೇರಳದಲ್ಲಿ 3,34,00,000ಕ್ಕೂ ಅಧಿಕ ಜನ ಇದ್ದಾರೆ. ಅದರಲ್ಲಿ 26.56% ಮುಸ್ಲಿಮರಿದ್ದಾರೆ. ಅಂದ್ರೆ 88,73,000ಕ್ಕೂ ಅಧಿಕ ಮಂದಿ ಮುಸ್ಲಿಮರಿದ್ದಾರೆ. ಒಟ್ಟು ಜನಸಂಖ್ಯೆಯ 18.4% ಕ್ರೈಸ್ತರಿದ್ದಾರೆ. ಇನ್ನುಳಿದ ಹಾಗೆ 54.9% ಅಲ್ಲಿ ಹಿಂದೂಗಳಿದ್ದಾರೆ. ಇದು ಕೇರಳದ ಒಟ್ಟು ಜನಸಂಖ್ಯಾ ಚಿತ್ರಣ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ಇಲ್ಲಿನ ಮುಸ್ಲಿಂ ಜನಸಂಖ್ಯೆ ಇದೆಯಲ್ಲ, ಇದು ಪ್ರತಿ ಒಂದು ದಶಕದಲ್ಲಿ 20% ಹೆಚ್ಚಾಗ್ತಾ ಬರ್ತಾ ಇದೆ. ಅಂದ್ರೆ ಈ ಸುಮಾರು 88,73,000 ಜನ 2011ರಲ್ಲಿ ಏನಿದ್ರು, ಅವರು 2021-22ರ ಹೊತ್ತಿಗೆ ಮತ್ತೊಂದು 20% ಹೆಚ್ಚಾಗಿರೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಈ ಜನಸಂಖ್ಯೆ ಸುಮಾರು 1 ಕೋಟಿಯನ್ನ ಮುಟ್ಟುತ್ತಾ ಇದೆ ಅಂತ ಹೇಳಲಾಗುತ್ತೆ. ಇತ್ತೀಚೆಗೆ ಜನಗಣತಿ ನಡೆದಿಲ್ಲ, ಹೀಗಾಗಿ ನಿಖರವಾಗಿ ಜನಸಂಖ್ಯೆ ಎಷ್ಟು ಅಂತ ಹೇಳೋದು ಸಾಧ್ಯ ಆಗೋದಿಲ್ಲ. ಇನ್ನು ಕೇರಳದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಿರುವುದು ಮಲಬಾರ್ ಜಿಲ್ಲೆಗಳಲ್ಲಿ. ಇಲ್ಲೊಂದು ಚಾರ್ಟ್ ಇದೆ ನೋಡಿ. ಈ ಚಾರ್ಟ್ ಅಲ್ಲಿ ಕೇರಳದ ಯಾವೆಲ್ಲ ಜಿಲ್ಲೆಗಳಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದನ್ನು ತೋರಿಸಲಾಗಿದೆ. ಮಲಬಾರ್ ಭಾಗದಲ್ಲಿ ಬರುವ ಕಾಸರಗೋಡಲ್ಲಿ ಒಟ್ಟು ಜನಸಂಖ್ಯೆಯ ಪೈಕಿ 37.24% ಮುಸ್ಲಿಮರಿದ್ದಾರೆ. ಒನ್ಸ್ ಅಗೈನ್ ಇದು 2011ರ ಜನಗಣತಿಯ ಮಾಹಿತಿ. ಹಾಗೆಯೇ ಕಣ್ಣೂರಲ್ಲಿ 29.43%, ವಯನಾಡಲ್ಲಿ 28.65%, ಕೋಳಿಕೋಡಲ್ಲಿ 39.24%, ಮಲಪ್ಪುರಮಲ್ಲಿ 70.24%, ಪಾಲಕ್ಕಾಡಲ್ಲಿ 28.93% ಮುಸಲ್ಮಾನರಿದ್ದಾರೆ. ಇದಿಷ್ಟು ಜಿಲ್ಲೆಗಳು ಮಲಬಾರ್ ಪ್ರಾಂತಕ್ಕೆ ಸೇರ್ಕೊಳ್ಳುತ್ತವೆ. ಇನ್ನುಳಿದ ಜಿಲ್ಲೆಗಳು ಕೊಚ್ಚಿ, ಟ್ರಾವೆಂಕೂರ್ ವ್ಯಾಪ್ತಿಯಲ್ಲಿದ್ದ ಜಿಲ್ಲೆಗಳಾಗಿವೆ. ಸೊ ಈ ಮಾಹಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ, ಒಂದು ವೇಳೆ ಮಲಬಾರ್ ಸ್ಟೇಟ್ ಅನ್ನೋದೇನಾದ್ರೂ ರಚನೆ ಆದ್ರೆ ಅಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಾಗತ್ತೆ ಅನ್ನೋದು ಸ್ಪಷ್ಟ. ಗೆಳೆಯರೆ, ಇಲ್ಲಿನ 6 ಜಿಲ್ಲೆಗಳಲ್ಲಿ ಒಟ್ಟು 1,45,00,000ಕ್ಕೂ ಅಧಿಕ ಮಂದಿ ಇದ್ದಾರೆ. ಅದರಲ್ಲಿ 64 ಲಕ್ಷಕ್ಕಿಂತ ಅಧಿಕ ಮಂದಿ ಮುಸ್ಲಿಮರಿದ್ದಾರೆ. ಇನ್ನುಳಿದ 81 ಲಕ್ಷ ಹಿಂದೂಗಳು, ಕ್ರಿಶ್ಚಿಯನ್ರು ಹಾಗೂ ಮಿಕ್ಕೆಲ್ಲ ಮತಧರ್ಮಗಳ ಜನ ವಾಸ ಮಾಡ್ತಾರೆ. ಹೀಗಾಗಿ ಮಲಬಾರ್ ಅನ್ನೋದು ಕಾಶ್ಮೀರದ ಥರ ಮತ್ತೊಂದು ಮುಸ್ಲಿಮರೇ ಹೆಚ್ಚಿರುವ ರಾಜ್ಯವಾಗಿ ಬದಲಾಗುವ ಸಾಧ್ಯತೆಗಳಿರುತ್ತವೆ. ಹಾಗಂತ ಇಲ್ಲಿ ಈ ಹಿಂದೆ ಮಲಬಾರ್ ರಾಜ್ಯ ಅನ್ನೋದಿರ್ಲಿಲ್ವಾ ಅಂದ್ರೆ ಖಂಡಿತ ಇತ್ತು. 1956ಕ್ಕೂ ಮುನ್ನ ಮಲಬಾರ್ ಅನ್ನೋ ಪ್ರದೇಶ ಇತ್ತು. ಅದರಲ್ಲಿ ಈ 6 ಜಿಲ್ಲೆಗಳಲ್ಲದೆ ತ್ರಿಶೂರ್ ಹಾಗೂ ಎರ್ನಾಕುಲಂನ ಒಂದಷ್ಟು ಭಾಗಗಳು ಕೂಡ ಸೇರ್ಕೊಂಡಿದ್ವು. ಆದರೆ ಕಾಸರಗೋಡು ಅವತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗ ಆಗಿತ್ತು. ಗೆಳೆಯರೆ, ಇಲ್ಲಿ ಮಲಬಾರ್ನ ಇತಿಹಾಸವನ್ನು ನಾವು ನೋಡೋದಾದ್ರೆ, ಈ ಪ್ರದೇಶ 15ನೇ ಶತಮಾನದಲ್ಲಿ ಕಲ್ಲಿಕೋಟೆಯ ಸಮೂತ್ರಿಗಳು ಆಳ್ತಾ ಇದ್ದ ಪ್ರದೇಶ ಆಗಿತ್ತು. ಈ ಹಿಂದೆ ಚೇರ ಅರಸರು ಈ ಭಾಗದಲ್ಲಿ ಆಳ್ವಿಕೆ ಮಾಡಿದ್ರು. ಅವರ ಕಾಲದಲ್ಲೇ ಇಲ್ಲಿ ಭಾರತದ ಮೊಟ್ಟ ಮೊದಲ ಮಸೀದಿಯೊಂದು ನಿರ್ಮಾಣ ಆಗಿತ್ತು. ಅರಬ್ ವ್ಯಾಪಾರಿಗಳು ಯಥೇಚ್ಛವಾಗಿ ಭೇಟಿ ಕೊಡ್ತಾ ಇದ್ದ ನೆಲ ಇದು.
ಅರಬ್ ದೇಶಗಳಲ್ಲಿ ಇಸ್ಲಾಂ ಹುಟ್ಟೋದಕ್ಕೂ ಮೊದಲಿಂದಲೂ ಇಲ್ಲಿಗೆ ಅರಬ್ ವ್ಯಾಪಾರಿಗಳು ಬರ್ತಾ ಇದ್ರು. ಅವರಲ್ಲಿ ಕೆಲವರು ಇಲ್ಲೇ ಮದುವೆ ಆಗಿ ಸಂಸಾರಗಳನ್ನು ಶುರು ಮಾಡಿಕೊಂಡ್ರು. ಆನಂತರ ಅಲ್ಲಿಗೆ ಇಸ್ಲಾಂ ಬಂತು, ಇವರೂ ಇಸ್ಲಾಂಗೆ ಮತಾಂತರಗೊಂಡ್ರು. ಜೊತೆಗೆ ತಮ್ಮ ಇಲ್ಲಿನ ಸಂಸಾರಗಳನ್ನು ಕೂಡ ಮತಾಂತರಗೊಳಿಸಿದ್ರು. ಆ ನಂತರ ಕೂಡ ಇಲ್ಲಿ ಮದುವೆಗಳು ಸಂಸಾರಗಳು ಎಲ್ಲ ಆಗ್ತಾ ಹೋದ್ವು. ಇಲ್ಲಿನ ಸಂಸಾರಗಳು ಇಸ್ಲಾಂಗೆ ಮತಾಂತರಗೊಳ್ತಾ ಹೋದ್ವು. ಹೀಗೆ ಕೇರಳದಲ್ಲಿ ಅರಬ್ ಮೂಲದ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. 16ನೇ ಶತಮಾನದ ನಂತರ ಈ ಭಾಗದ ಆಡಳಿತದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾದವು. ಅಷ್ಟೊತ್ತಿಗಾಗಲೇ ಸಮುದ್ರಿಗಳು ವೀಕ್ ಆಗಿದ್ರು. ಕೊಚ್ಚಿ ಹಾಗೂ ಟ್ರಾವೆಂಕೂರು ಸಂಸ್ಥಾನಗಳು ಬ್ರಿಟಿಷರ ಸ್ನೇಹಕ್ಕೆ ಬಿದ್ದಿದ್ವು. ಮಲಬಾರಲ್ಲಿ ಮಾಪಿಳ್ಳೆಗಳು ಬಲ ಪಡ್ಕೊಂಡಿದ್ರು. ಅವರೂ ಒಂದಷ್ಟು ಪ್ರದೇಶಗಳನ್ನು ಆಳೋದಕ್ಕೆ ನಿಂತರು. ಆ ಬಳಿಕ ಸ್ಥಳೀಯ ಅರಸರ ನಡುವಿನ ವೈಮನಸ್ಯದಿಂದ 18ನೇ ಶತಮಾನದ ಹೊತ್ತಿಗೆ ಈ ಮಲಬಾರಲ್ಲಿ ಅಧಿಕಾರ ಬದಲಾವಣೆ ಕೂಡ ಆಯಿತು. ಹೈದರ್ ಅಲಿಯ ಕಾಲದಲ್ಲಿ ಪಾಲಕ್ಕಾಡ್ನ ಅರಸರು ಕಲ್ಲಿಕೋಟೆ ಮೇಲಿನ ಯುದ್ಧಕ್ಕೆ ಹೈದರ್ನ ಸಹಾಯ ಕೇಳಿದ್ರು. ಅಲ್ಲಿ ಸಿಕ್ಕಿದ್ದೇ ಅವಕಾಶ ಅಂದ್ಕೊಂಡ ಹೈದರ್ ಕಲ್ಲಿಕೋಟೆ ಮೇಲೆ ದಾಳಿ ಮಾಡೇ ಬಿಟ್ಟ. ಆ ಯುದ್ಧದಲ್ಲಿ ಸಮುದ್ರಿಗಳಿಗೆ ಸೋಲಾಯಿತು. ಆ ಸಂದರ್ಭದಲ್ಲಿ ಮಲಬಾರಲ್ಲಿ ಹೈದರ್ ಅಲಿ ಸಾಕಷ್ಟು ಮತಾಂತರಗಳನ್ನು ಕೂಡ ಮಾಡ್ತಾನೆ. ಅವನ ನಂತರ ಬಂದ ಟಿಪ್ಪು ಕೂಡ ಮಲಬಾರ್ ಮೇಲೆ ದಾಳಿ ಮಾಡಿ ಸಾಕಷ್ಟು ಸಾಮಾಜಿಕ, ರಾಜಕೀಯ ಹಾಗೂ ಧಾರ್ಮಿಕ ಬದಲಾವಣೆಗಳಿಗೆ ಕಾರಣ ಆದ. ಹೀಗೆ ಮಲಬಾರ್ ಪ್ರಾಂತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿದ್ದಲ್ಲದೆ ಈ ಭಾಗದಲ್ಲಿದ್ದ ಪವರ್ಫುಲ್ ರಾಜ್ಯಗಳು ಅಧಿಕಾರವನ್ನು ಕಳ್ಕೋಬೇಕಾಗಿ ಬಂತು. ಆದರೆ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿನ ಸೋಲಿನೊಂದಿಗೆ ಮಲಬಾರ್ ತೀರದ ಮೇಲಿನ ಹಿಡಿತ ಸಂಪೂರ್ಣವಾಗಿ ಬ್ರಿಟಿಷರ ಕೈಗೆ ಸಿಕ್ತು. ಅಲ್ಲಲ್ಲಿ ಪೋರ್ಚುಗೀಸರು ತಮ್ಮ ನೆಲೆಗಳನ್ನು ಮಾಡಿಕೊಂಡಿದ್ದನ್ನು ಬಿಟ್ಟರೆ ಇನ್ನುಳಿದ ಹಾಗೆ ಬ್ರಿಟಿಷರು ಪಶ್ಚಿಮ ಕರಾವಳಿ ತೀರದ ಮೇಲೆ ಏಕಸ್ವಾಮ್ಯವನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾದರು. 1792ರಿಂದ ನಮ್ಮ ಉತ್ತರ ಕನ್ನಡದ ಕಾರವಾರದಿಂದ ಸಂಪೂರ್ಣ ಪಶ್ಚಿಮ ಕರಾವಳಿ ತೀರದ ಮೇಲೆ ಬ್ರಿಟಿಷರ ಹಿಡಿತಾ ಇತ್ತು. ಮಧ್ಯೆ ಮಧ್ಯೆ ಒಂದಷ್ಟು ಕಡೆಗಳಲ್ಲಿ ಮಾತ್ರ ಪೋರ್ಚುಗೀಸರಿದ್ರು. ಅದೇ ಸಮಯದಲ್ಲೇ ಈ ಮಲಬಾರನ್ನು ಒಂದು ಪ್ರಾಂತವಾಗಿ ಗುರುತಿಸಲಾಯಿತು. ಆದರೆ ಕಾಸರಗೋಡು ಅವತ್ತಿಗೆ ದಕ್ಷಿಣ ಕನ್ನಡದ ಭಾಗನೇ ಆಗಿತ್ತು. ಸೊ ಕಣ್ಣೂರಿನಿಂದ ತ್ರಿಶೂರಿನ ಗಡಿಯವರೆಗಿನ ಪ್ರದೇಶವನ್ನು ನೇರವಾಗಿ ಬ್ರಿಟಿಷರು ತಮ್ಮ ಹಿಡಿತಕ್ಕೆ ತಗೊಂಡ್ರು. ಆಗ ಅದನ್ನು ಮಲಬಾರ್ ಡಿಸ್ಟ್ರಿಕ್ಟ್ ಅಂತ ಕರೆದ್ರು. 1792ರಿಂದ 1800ರವರೆಗೆ ಈ ಪ್ರದೇಶವನ್ನು ಬಾಂಬೆ ಪ್ರೆಸಿಡೆನ್ಸಿ ತನ್ನ ಹಿಡಿತದಲ್ಲಿಟ್ಟುಕೊಂಡ್ರೆ 1800ರಿಂದ 1950ರವರೆಗೆ ಈ ಭಾಗದ ಮೇಲಿನ ಹಿಡಿತ ಮದ್ರಾಸ್ ಪ್ರೆಸಿಡೆನ್ಸಿಯ ಕೈಯಲ್ಲಿತ್ತು. ಆ ಬಳಿಕ 1950ರಲ್ಲಿ ಈ ಪ್ರದೇಶವನ್ನು ಮದ್ರಾಸ್ ರಾಜ್ಯದ ಭಾಗವನ್ನಾಗಿ ಮಾಡಲಾಯಿತು. ಕ್ಯಾಲಿಕಟ್ಟನ್ನು ಈ ಮಲಬಾರ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಬ್ರಿಟಿಷರು ಇಲ್ಲಿದ್ದ ಸಾಕಷ್ಟು ಅತ್ಯಮೂಲ್ಯ ವಸ್ತುಗಳನ್ನು ತಮ್ಮ ದೇಶಕ್ಕೆ ಇಲ್ಲಿಂದ ರವಾನೆ ಮಾಡಿದರು. ಅದರಲ್ಲೂ ಮಲಬಾರ್ ಪ್ರದೇಶದಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇದ್ದ ಕಾಳುಮೆಣಸು, ತೆಂಗು ಹಾಗೂ ಮಲಬಾರ್ ಟೈಲ್ಗಳ ವ್ಯಾಪಾರದಿಂದ ಬ್ರಿಟಿಷರಿಗೆ ಸಾಕಷ್ಟು ಲಾಭ ಕೂಡ ಆಯಿತು. ಸರಿಸುಮಾರು 15,027 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದ್ದ ಈ ಮಲಬಾರ್ ಪ್ರದೇಶ 1956ರಲ್ಲಿ ಕೇರಳಕ್ಕೆ ಸೇರಿಕೊಳ್ತು. ಅದೇ ದಿನವೇ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಾಸರಗೋಡನ್ನು ಬೇರ್ಪಡಿಸಿ ಅದನ್ನು ಕೂಡ ಕೇರಳದ ಪಾಲು ಮಾಡಲಾಯಿತು. ಹೀಗೆ ರಾಜ್ಯಗಳ ಪುನರ್ವಿಂಗಡಣೆಯ ಸಮಯದಲ್ಲಿ ಕೇರಳವನ್ನು ಸೇರಿದ ಈ ಮಲಯಾಳಿ ಭಾಷೆ ಮಾತನಾಡುವ ಮಲಬಾರ್ ಪ್ರದೇಶದಲ್ಲಿ ಈಗ ಪ್ರತ್ಯೇಕತೆಯ ಕೂಗೆದ್ದಿದೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, PFIನಂಥ ಸಂಘಟನೆಗಳು ಅತಿ ಹೆಚ್ಚು ಬಲ ಪಡೆದದ್ದು ಇದೇ ಮಲಬಾರ್ ಪ್ರದೇಶದಲ್ಲಿ. ಇವತ್ತು ಕೇರಳದಲ್ಲಿ ಲವ್ ಜಿಹಾದುಗಳು ಹೆಚ್ಚಾಗ್ತಾ ಇರೋದು ಕೂಡ ಇದೇ ಮಲಬಾರ್ ನೆಲದಲ್ಲೇ. ಡಾಕ್ಟ್ರಿ ಓದ್ತಿರೋ ಹುಡುಗಿಯೊಬ್ಬಳನ್ನ ಮಲಪ್ಪುರಂನ ಮದ್ರಸಾ ಛಾಪ್ ಒಬ್ಬ ಪ್ರೀತಿಸಿ ಮತಾಂತರಿಸ್ತಾನೆ ಅಂದರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಡಿಸೆಂಟ್ರಲೈಸೇಷನ್ ಅನ್ನೋದು ಆಡಳಿತಾತ್ಮಕ ದೃಷ್ಟಿಯಿಂದ ತುಂಬ ಒಳ್ಳೆಯದೇ. ಆದರೆ ಕೆಲವೊಮ್ಮೆ ರಾಜ್ಯಗಳ ಮರುವಿಂಗಡಣೆಯ ಸಮಯದಲ್ಲಿ ಅಲ್ಲಿನ ಡೆಮೋಗ್ರಫಿಯನ್ನು ಕೂಡ ಗಮನಿಸಬೇಕಾಗಿ ಬರುತ್ತೆ. ವಿವಿಧತೆಯಲ್ಲಿ ಏಕತೆ ಅನ್ನೋದೇ ಭಾರತದ ಸೌಂದರ್ಯ. ಹಾಗಲ್ಲದೆ ವಿವಿಧತೆಯೇ ಇಲ್ಲದೆ ಜನಾಂಗೀಯ ಏಕತಾನತೆ ನಿರ್ಮಾಣವಾದರೆ ಅಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಶುರುವಾಗುತ್ತವೆ. ಇನ್ನು ಈ ಕೇರಳ ಇದೆಯಲ್ಲ, ಇದು ಇರೋದೇ ಒಟ್ಟು 38,863 ಚದರ ಕಿಲೋಮೀಟರ್. ಅಲ್ಲಿನ ಪಾಪ್ಯುಲೇಷನ್ ಡೆನ್ಸಿಟಿ ಪ್ರತಿ ಚದರ ಕಿಲೋಮೀಟರ್ಗೆ 890ರಷ್ಟಿದೆ. ಈ ಜನಸಾಂದ್ರತೆಯ ವಿಷಯದಲ್ಲಿ ಇಡೀ ಭಾರತದ ರಾಜ್ಯಗಳ ಲೆಕ್ಕನ ತಗೊಂಡ್ರೆ ಕೇರಳ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಅದು ಉತ್ತರ ಪ್ರದೇಶಕ್ಕಿಂತ ಹೆಚ್ಚಿನ ಜನಸಾಂದ್ರತೆಯನ್ನು ಹೊಂದಿದೆ. ಮೊದಲ 2 ಸ್ಥಾನಗಳಲ್ಲಿ ಬಿಹಾರ ಮತ್ತು ಪಶ್ಚಿಮ ಬಂಗಾಳಗಳಿವೆ. ಕೇರಳ 3ನೇ ಸ್ಥಾನದಲ್ಲಿದೆ. ಇನ್ನು ಇತ್ತೀಚೆಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ವರದಿಯ ಪ್ರಕಾರ ಭಾರತದ ಭದ್ರತೆಗೆ ಅಪಾಯವನ್ನುಂಟು ಮಾಡಬಹುದಾದ ರಾಜ್ಯಗಳ ಪೈಕಿ ಕೇರಳ ಕೂಡ ಒಂದು ಅಂತ ಗುರುತಿಸಲಾಗಿದೆ. ಇಲ್ಲಿನ ಕೆಲವರಿಗೆ ವಿದೇಶಗಳಲ್ಲಿನ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಂಟು ಕೂಡ ಇದೆ. ಹಾಗೆ ನಿಮಗೆ ಗೊತ್ತಿರಲಿ, ಐಸಿಸ್ಗೆ ದಕ್ಷಿಣದಿಂದ ಹೆಚ್ಚು ಜನ ರಿಕ್ರೂಟ್ ಆಗಿದ್ದು ಕೂಡ ಇದೇ ಕೇರಳದಿಂದಲೇ. ಕೇರಳ ಅನ್ನೋದು ಒಟ್ಟಾಗಿರುವಾಗಲೇ ಇಷ್ಟೊಂದು ಫಜೀತಿ.
ಇನ್ನು ಮಲಬಾರ್ ಅನ್ನೋದು ಪ್ರತ್ಯೇಕ ರಾಜ್ಯವಾಗಿಬಿಟ್ರೆ ಅಲ್ಲಿ ಇನ್ನೇನೆಲ್ಲ ಸಮಸ್ಯೆಗಳಿಗೆ ಅದು ಕಾರಣ ಆಗಬಹುದು. ಸದ್ಯಕ್ಕೆ ಇದು ಯಾವುದೋ ಪ್ರತಿಭಟನೆಯ ಸಂದರ್ಭದಲ್ಲಿ ಕೇಳಿಬಂದ ಆವೇಶದ ಕೂಗು ಅಂತ ಅನ್ನಿಸಬಹುದು. ಆದರೆ ಎಲ್ಲ ಅನಾಹುತಗಳಿಗೂ ಹೀಗೆ ಅಚಾನಕ್ಕಾಗಿ ಕೇಳಿ ಬರೋ ಕೂಗುಗಳೇ ಬೀಜಾಂಕುರ ಮಾಡೋದು. ಇನ್ನು ನಮ್ಮ ದೇಶದಲ್ಲಿ ಗೊತ್ತಲ್ಲ, ಎಲ್ಲ ಕೂಡ ಚುನಾವಣೆಗಳಿಗಾಗಿ ನಡೆಯುತ್ತವೆ. ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಾದ ರಾಜಕಾರಣಿಗಳನ್ನು ನೋಡ್ತಿರೋ ಕಾಲಘಟ್ಟ ಇದು. ಹೀಗಿರುವಾಗ ನಾಳೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋದು ಇಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಶುರು ಆದರೆ ಈ ಬೇಡಿಕೆಗಳಿಗೆ ಮತ್ತಷ್ಟು ಬಲ ಬರುತ್ತೆ. ಸದ್ಯಕ್ಕೆ ಕೇರಳ ಬಿಜೆಪಿಯ ಅಧ್ಯಕ್ಷ ಕೆ ಸುರೇಂದ್ರನ್ ಸುನ್ನಿ ಯುವಜನ ಸಂಗಮ್ನ ಈ ಬೇಡಿಕೆಯನ್ನು ವಿರೋಧಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ನಾಯಕರು ಇದುವರೆಗೆ ಆ ಬಗ್ಗೆ ತುಟಿ ಬಿಚ್ಚಿಲ್ಲ. ಒಟ್ಟಲ್ಲಿ ಕೇರಳದಲ್ಲಿ ಈಗ ಪ್ರತ್ಯೇಕತೆಯ ಕೂಗೆದ್ದಿದ್ದು ಇದು ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಕೇರಳದಲ್ಲಿ ಮಲಬಾರ್ ಪ್ರತ್ಯೇಕ ರಾಜ್ಯ ರಚನೆಗೆ ಕೇಳಿ ಬರ್ತಾ ಇರೋ ಕೂಗಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.